ಅಂದ್ರೆ ಯಾರಂತ ತಿಳ್ಕೊಬೇಕು. ನಾವು ಮನುಷ್ಯರು ಎಲ್ಲಿಂದ ಬಂದಿದ್ದೇವೆ? ನಾವು ಮನುಷ್ಯರು ಎಲ್ಲಿಂದ ಬಂದಿದ್ದೇವೆ? ಯಾರು ತಯಾರು ಮಾಡಿದ್ದಾರೆ? ಹೊಲದಾಗ ಬೀಜ ಬಿತ್ತಿದ್ರೆ ಹೊಲದಾಗ ಯಾವ್ದು ಬೀಜ ಬಿತ್ತದ ಫಲ ಆಗ್ತದೆ, ಬಿತ್ತಿಲ್ಲ ಅಂದ್ರೆ ಖಾಲಿ ಬಿದ್ದಿರ್ತದೆ. ಈ ಭೂಮಿ ಮೇಲೆ ಮನುಷ್ಯನ ಬೀಜ ಬಿತ್ತಿನವರು ಯಾರು? ದೇವರು. ಇದು ತಿಳ್ಕೋಬೇಕು. ಇಲ್ಲದ ಫೋಟೋ ನೋಡು. ಇದು ಆದಿಕಾಂಡ ಅಧ್ಯಾಯ 2ನೇ ಅಧ್ಯಾಯ 7ನೇ ವಚನದಲ್ಲಿ, ಈಗಿರಲ್ಲ ಯೆಹೋವ ದೇವರ ನೆಲದ ಮಣ್ಣಿನಿಂದ ಮನುಷ್ಯನ ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶಾಶ್ವತನ ಓದಿದ್ರು ಅವಾಗ ಬದುಕದ ಪರಣೆದರು. 21ನೇ ವಚನದಲ್ಲಿ ಈ ಫೋಟೋ ಹೆಣ್ಮಗಳಿಗೆ ಯಾವ ತರ ಮಾಡ್ತಾ ಇದ್ದಾರೆ? ನಾವು ಮನುಷ್ಯರು ಎಲ್ಲಿಂದ ಬಂದೇವೆ ಅಂತ ತಿಳಿಸ್ಲಾಕ ನಾನು ಬಂದಿದ್ದೇನೆ. ದೇವರು ಯಾರಂತ ತಿಳ್ಕೋಬೇಕು. ಮಕ್ಕಳು, ನಮ್ಮ ಮಕ್ಕಳು ಯಾರಂತ ತಿಳ್ಕೊತಾರೆ? ತಂದೆ ತಾಯಿ ಏನಂತ ಕರೀತಾರೆ? ತಂದೆಗೆ ತಂದೆ ಅಂತಾರೆ, ದೋಸ್ತಿಗೆ ದೋಸ್ತ ಅಂತಾರೆ. ನಮ್ಮ ದೇವರ ಭಾಗ್ಯದಾಗ ಯಾವುದು ನಮ್ಮ ತಂದೆ ದೇವರಂತ ತಿಳ್ಕೋಬೇಕಂದ್ರೆ ಫೋಟೋ ಚಿತ್ರ ನಾನು ಹಿಂದೆತ್ಕೊಂಡು ತಿರುಗ್ತಾ ಇದ್ದೇನೆ. ಇದು ತೋರಿಸ್ಲಾಕ ಜನಗೆ ಅದ್ಭುತ ಕಣ್ಣಿಲ್ದರಿಗೆ ಕಣ್ಣು ಬಂದ ಫಲ ಆಗುತ್ತವೆ. ದೇವರು ಸತ್ಯ ತಿರುಗಿ ಫೋಟೋ ನೋಡಿ, ಇದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಈ ಫೋಟೋ ನೋಡಿ ನನ್ನ ನಾಚಿಕೆ ಹೊರಟು ನಾನು ತೋರಿಸ್ಕೊಳ್ಳಕ್ಕಾಗಲ್ಲ. ಯಾವ್ದು ಫೋಟೋ? ಹಂಗೆ ಇಲ್ಲ, ಮೈಮಲ್ಲ ಖಾಲಿ ಗಜ್ಜಿ ಕಟ್ಕೊಂಡು ಕುಂಟಪ್ಪಲೆ ಕುಂಟನಪ್ಪಲೆ ಏನಪ್ಪ ಭಿಕ್ಷೆ ಬಿಡ, ನಾನು ಏನು ಇಚ್ಛೆ ತಗ. ಆದ್ರೆ ದೇವರು ಇವತ್ತು ನನಗೆ ಏನು ಮಾಡಿದ್ದಾನೆ ನೀವು ತಿಳ್ಕೊಬೇಕಂತ ನಾನು ಈ ತರ ನಿರ್ದೇಶಿಸಿದ್ದಾನೆ ದೇವರು. ಜನ ತಿಳ್ಕೋಬೇಕು, ದೇವರು ಸತ್ಯ ತಿಳ್ಕೋಬೇಕಂತೆ. ನನ್ನಂತ ಭಿಕಾರಿಗೆ, ನನ್ನಂತ ಕೆಟ್ಟವನಿಗೆ ನಾನು ಈ ತರ ಸೇವೆ ಮಾಡಕ್ಕೆ ಅವಕಾಶ ದೇವರು ಕೊಟ್ಟಿದ್ದಾನೆ. ಇದು ಯಾವುದು ಸಾಕು ಬೇಡ ಸರ್. ನೋಡಿದ್ರಲ್ಲ ನನ್ನ ಪುಟ ಅದು ಇಲ್ಲಿ ಸರ್. ಇದು ದೇವರು ಸೃಷ್ಟಿ ಮಾಡಿದ್ರೆ ಮನುಷ್ಯನ ಮಣ್ಣಿಲಿದ್ದ ಹೆಣ್ಮಗಳಿಗೆ ಪಕ್ಕದ ಎರುವು ತಗೊಂಡ ಹೆಣ್ಮಗಳು ತಯಾರು ಮಾಡಿದನಂತೆ.